ಕಾರ್ಕಳ ತಾಲೂಕು ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿರುವ ಪರಶುರಾಮ್ ಥೀಮ್ ಪಾರ್ಕ್ನಲ್ಲಿ 3 ದಿನಗಳ ಹಿಂದೆ ನಡೆದ ತಾಮ್ರ ಹೊದಿಕೆಯ ಕಳ್ಳತನ ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಡುತ್ತಿದ್ದು ಇದು ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ರವರ ಪೂರ್ವಯೋಜಿತ ಕೃತ್ಯದಂತೆ ಕಂಡುಬರುತ್ತದೆ ಎಂದು ಕಾರ್ಕಳದ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರು ಗಂಭೀರವಾಗಿ ಆರೋಪವನ್ನ ಮಾಡಿದರು. ಅವರು ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳ್ಳತನ ನಡೆದು ಅದಕ್ಕೆ ಸಂಬಂಧಪಟ್ಟವರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವ ಮೊದಲೇ ಶಾಸಕ ಸುನಿಲ್ ಕುಮಾರ್ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಳ್ಳಲು ಹೇಗೆ ಸಾಧ್ಯವಾಯಿತು, ಅವರಿಗೆ ಹೇಗೆ ದೊರೆತಿದ್ದು, ಘಟನೆ ನಡೆದ ಮರುದಿನ ಸುನಿಲ್ ಕುಮಾರ್ ಮತ್ತವರ ತಂಡ ಪರಶುರಾಮ ಬೆಟ್ಟದ ಮೇಲೆ ಹೋಗಿ ಮಾಧ್ಯಮದ ಮುಂದೆ ಮಾತನಾಡಿದ ವಿಚಾರಗಳು ಇದು ಪೂರ್ವಯೋಜಿತ ಕೃತ್ಯ ಎನ್ನುವುದಕ್ಕೆ ಸಾಕ್ಷಿ ನುಡಿಯುತ್ತಿದೆ ಎಂದು ಹೇಳಿದರು. ಮೊದಲಿಗೆ ನಾವೇ ಕಳ್ಳತನ ನಡೆಸಿ ನಂತರ ತಂಡ ಬೆಟ್ಟದ ಮೇಲೆ ಹೋಗಿ ಅದನ್ನು ಪರಿಶೀಲನೆ ಮಾಡಿ ನಂತರ ಅಲ್ಲಿ ಸ್ವಚ್ಛತಾ ಕಾರ್ಯದ ಕಾರ್ಯಕ್ರಮ ಮಾಡುತ್ತೇವೆ ಎಂದಿರುವುದನ್ನು ಏನನ್ನ ಸೂಚಿಸುತ್ತದೆ. ಬೆಟ್ಟದ ಮೇಲೆ ಯಾವುದೇ ರಕ್ಷಣೆ ಇಲ್ಲದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೊತ್ತುಗಳಿರುವಾಗ ರಸ್ತೆಗೆ ಕಾಣುವಂತೆ ಎತ್ತರದಲ್ಲಿದ್ದ ಮಾಡಿನ 1-2 ರೂಪಾಯಿ ಮೌಲ್ಯದ ಕೆಲವು ತುಂಡು ತಾಮ್ರದ ಹೊದಿಕೆಯನ್ನ ಮಾತ್ರ ಕಳ್ಳತನ ಮಾಡಿರುವುದು ಕಳ್ಳ ಯಾರು ಎಂಬುದಕ್ಕೆ ಸಾಕ್ಷಿ ನುಡಿಯುತ್ತದೆ ಎಂದು ಉದಯ್ ಕುಮಾರ್ ಶೆಟ್ಟಿ ಅವರು ಹೇಳಿದ್ರು. ಇದೇ ಎರಡನೇ ಸಲ ಕಳವು ಮಾಡಲಿಕ್ಕೆ ಪ್ರೇರಣೆ ಆಗಿದೆ. ಯಾಕಂದರೆ ಮೊದಲು ಮಾಡಿದಾಗ ಸತ್ಯವನ್ನು ಒಪ್ಪಿಕೊಂಡು ಅವರು ಇದನ್ನು ಸರಿ ಮಾಡಿದರೆ ಇಷ್ಟೊತ್ತು ಪರಶುರಾಮ ಥೀಮ್ ಪಾರ್ಕೆ ಎಲ್ಲ ಮುಗ್ದೋಗ್ತಿತ್ತು. ಪುನಃ ಕೆಲಸ ಮಾಡಿ ನಿಜವಾದ ಮೂರ್ತಿಯನ್ನು ನಿಲ್ಲಿಸಿ ಒಂದ್ಸಲ ಏನೋ ತಪ್ಪು ಮಾಡಿದರು ಕ್ಷಮಿಸಿ ಬಿಡುವ ಅಂತ ನಾವು ಸಹ ಎಲ್ಲ ನಿರ್ಧಾರ ಮಾಡಿದೆವು. ಆದರೂ ಪದೇ ಪದೇ ಅವರು ಪಕ್ಷದ ಬಗ್ಗೆ ಯಾರ ವೈಯಕ್ತಿಕ ಬಗ್ಗೆ ದೂಷಣೆ ಮಾಡಿದಾಗ ನಾವು ಏನು ಒಂದು ಬೇರೆ ಅವಕಾಶ ಇಲ್ಲದೆ ಅದನ್ನು ಒಂದು ಹೇಳುವ ಕೆಲಸ ಆಗ್ತಾ ಇದೆ. ಇವತ್ತು ನೋಡಿ, ನೀವು ಇಲ್ಲಿ ಬನ್ನಿ, ಇಷ್ಟು ದೊಡ್ಡ ಪರಶುರಾಮ ಥೀಮ್ ಪಾರ್ಕ್ ಇದೆ, ಒಳಗೆ ಹಾಲ್ ಇದೆ, ಅಲ್ಲಿ ಬೆಲೆ ಬಾಳುವ ಎಲ್ಲ ವಸ್ತುಗಳಿವೆ. ಅದನ್ನು ಬಿಟ್ಟು ಕಳ್ಳ ಇಲ್ಲಿ ಬಂದು ಒಂದು ಸ್ವಲ್ಪ 10 ಸ್ಕ್ವೇರ್ ಫೀಟ್ನಷ್ಟು ಜಾಗದಲ್ಲಿ ಅದನ್ನು ಎತ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಇದ್ಯಾರ್ದು ಮನುಷ್ಯ ನಂಬುವ ಕೆಲಸವ? ಅದರ ಜೊತೆಗೆ ಏಣಿಯನ್ನು ತಂದು ಹೊರಗಿಟ್ಟು, ಒಳಗಿದ್ದ ಏಣಿಯನ್ನು ಹೊರಗಿಟ್ಟಿದ್ದು ಕಳ್ಳತನ ಮಾಡಿದ್ದಾರೆ, ಮತ್ತು ಅದೇ ಏಣಿಯನ್ನು ಒಳಗೆ ತಗೊಂಡು ಹೋಗಿ ಇಟ್ಟಿದ್ದಾರೆ. ಹಾಗೆ ಯಾರು ಕಳ್ಳ ಇರ್ಬೋದು? ಇದೆಲ್ಲ ಭಾಳ ನಾವು ಒಂದು ವಿಶೇಷವಾಗಿ ಗಮನಿಸುವ ವಿಚಾರ. ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ದೂರು ಹೋಗಿದೆ. ಪೊಲೀಸ್ ಅಧಿಕಾರಿಗಳಿಗೆ ಹೋಗುವ ಮೊದಲು ನಮ್ಮ ಕಾರ್ಕಳದ ಗೌರವಾನ್ವಿತ ಶಾಸಕರಿಗೆ ಒಂದು ವಿಷಯ ಮುಟ್ಟಿ ಅವರು ತಮ್ಮ ಫೇಸ್ಬುಕ್ಕಲ್ಲಿ ಈ ಬಗ್ಗೆ ಬರ್ಕೊಂಡಿದ್ದಾರೆ. ಇವತ್ತು ನಾವು ಕೋರ್ಟಲ್ಲಿ 2 ವರ್ಷ ಕಾದು ಯಾರೂ ಈ ಬಗ್ಗೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ನೋಡಿ ಮತ್ತೆ PL ಹಾಕಿದೆವು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದೆವು. ಅದಕ್ಕೆ ನಿಮ್ಮ ಬದ್ಧತೆ ಏನಂತ ಕೋರ್ಟ್ ಕೇಳಿತು. ನೀವು 5 ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ರೆಡಿ ಇದ್ದೀರಾ ಕೇಳಿತು. ಖಂಡಿತ ನಾನು ಕಟ್ತೇನೆ ಅಂತ ಹೇಳಿ 5,50,555 ರೂಪಾಯಿ ದುಡ್ಡನ್ನು ಕಟ್ಟಿದ್ದೇವೆ. ಈಗಾಗಲೇ ಕಟ್ಟಿ 2 ಹೇರಿಂಗ್ ಆಗಿದೆ. ಅಲ್ಲಿ ಸಹ ಇವರು ಪ್ರಯತ್ನ ಮಾಡಿ ಕೇಸು ಬೇಗ ಇತ್ಯರ್ಥ ಆಗಬಾರ್ದು, ಇದನ್ನು ಈ ಒಂದು ವಿಷಯವನ್ನು ಜೀವಂತ ಇಟ್ಟು ಇದನ್ನು ವಿವಾದಿತ ಕೇಂದ್ರ ಮಾಡಿ ಇದರ ರಾಜಕೀಯ ಮಾಡಬೇಕಂತ ಸುನಿಲ್ ಕುಮಾರ್ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ನಾವು ನಮ್ಮ ಪ್ರಯತ್ನವನ್ನು ಬಿಡುವುದಿಲ್ಲ. ಇನ್ನೇನಿದ್ರು ಸರ್ಕಾರದ ಕೈ ಇದಕ್ಕಿಂತಲೂ ಇದು ಕೋರ್ಟಲ್ಲಿದೆ. ಕೋರ್ಟ್ ಆದಷ್ಟು ಬೇಗ ನಿರ್ಧಾರವನ್ನು ತಗೊಂಡು ಹೊಸ ಸಮಿತಿಯನ್ನು ಮಾಡಿ ಇಲ್ಲಿ ಒಂದು ಸುಸಜ್ಜಿತವಾದ ಪರಶುರಾಮ ಥೀಮ್ ಪಾರ್ಕ್ ಈ ಪ್ರವಾಸೋದ್ಯಮಕ್ಕೆ ಓಪನ್ ಆಗಬೇಕಂತ ನಮ್ಮ ಆಸೆ. ಆದರೆ ಅದು ಇವರು ಹೇಳಿದಾಗೆ ಆಡಂಬರಕ್ಕೋ ಅಹಂಕಾರಕ್ಕೋ ಅಲ್ಲ. ಇದು ನಮಗೆ ಬೇಕಾಗಿರೋದು ಪಾವಿತ್ರ್ಯತೆಗೆ ಮತ್ತು ಇಲ್ಲಿ ಧರ್ಮ ಏನಿದೆ ಆ ಪ್ರಕಾರ ಒಂದು ಅಷ್ಟಮಂಗಳ ಪ್ರಶ್ನೆ ಇಟ್ಟು ಎಲ್ಲ ಪ್ರಶ್ನಾಚಿಂತನೆ ಮಾಡಿ ಇಡೀ ಊರಿನ ಕಾರ್ಕಳ ತಾಲೂಕಿನ ಹಿರಿಯರನ್ನು ಯಾರೆಲ್ಲ ದೇವಸ್ಥಾನ ಕಟ್ಟಿದ್ದಾರೆ, ಯಾರೆಲ್ಲ ಧಾರ್ಮಿಕದ ಮುಂಗಡೆ ಇದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಒಂದು ಒಮ್ಮತದ ನಿರ್ಧಾರ ಮಾಡಿ. ಯಾಕಂದರೆ ಇಲ್ಲಿ ಬ್ರಹ್ಮ ಬೈದರ್ಕಳ ಒಂದು ಕುರು ಇದೆ ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಅದೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮುಂದೆ ಈ ಬಗ್ಗೆ ಒಂದು ನಿಖರವಾದ ಮಾಹಿತಿಯನ್ನು ಪಡ್ಕೊಂಡು ಈ ಸಂದರ್ಭದಲ್ಲಿ ಕಾರ್ಕಳ ಮತ್ತು ಬೈಲೂರು ಹೆಬ್ರೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. KM ಖಲೀಲ್, V4 ನ್ಯೂಸ್, ಕಾರ್ಕಳ.